ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾವಿರ ಅಪ್ಡೇಟ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಈ ಶ್ರಮ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬಿಟ್ಟು ಈ ಶ್ರಮ ಕಾರ್ಡ್ನ ಪಡ್ಕೊಂಡಿದ್ದೀರಾ ಅಂತವರು ಅರ್ಜಿನ ಸಲ್ಲಿಸಬೇಕಾದ್ರೆ ತಪ್ಪಾದ ಮಾಹಿತಿನ ನೀವು ಅಲ್ಲಿ ಎಂಟರ್ ಮಾಡಿರ್ತೀರಾ. ಈಗ ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾದ್ರೆ ತಪ್ಪಾದ ಡೀಟೇಲ್ಸ್ನ ಆ್ಯಡ್ ಮಾಡಿರ್ತೀರಾ, ಅಥವಾ ಅನದರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಮತ್ತೆ ಈಗ ನೀವೇನಾದ್ರೂ ಈಗ ನಿಮ್ಮ ಡೇಟ್ ಆಫ್ ಬರ್ತ್ನು ಈಗ ತಪ್ಪಾಗಿ ಅದರಲ್ಲಿ ಎಂಟರ್ ಮಾಡಿದ್ದೀರಾ, ವರಿ ಮಾಡ್ಕೋಬೇಡಿ. ಪ್ರತಿಯೊಂದು ನೀವು ಎಡಿಟ್ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಹಂಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ, ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಸರ್ಚ್ ಬಾರಲ್ಲಿ ಸಿಂಪಲ್ಲಾಗಿ ನೀವು ಈ ಶ್ರಮ್ ಅಂತ ಟೈಪ್ ಮಾಡಿ. ಈ ಶ್ರಮ್ ಅಂತ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು. ಇಲ್ಲಿ ಈ ಶ್ರಮ್ ಅಂತ ಫಸ್ಟ್ನ ವೆಬ್ಸೈಟ್ ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಸಿಂಪಲ್ಲಾಗಿ ನೋಡ್ಕೊಳ್ಳಿ. ಈ ರೀತಿ ಒಂದು ಹೋಮ್ ಪೇಜ್ ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ. ಇಲ್ಲಿ ರಿಜಿಸ್ಟರ್ ಆನ್ ಈ ಶ್ರಮ್ ಅಂತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಡೇಟ್ ಮಾಡಬೇಕು ಅಂತಂದರೆ, ಈಗ ಏನಾದರೂ ನಿಮ್ಮದು ಆಲ್ರೆಡಿ ಈ ಶ್ರಮ್ ಕಾರ್ಡ್ ಇದ್ದರೆ, ಈ ಶ್ರಮ್ ಕಾರ್ಡ್ ಇಲ್ಲ ಅಂತಂದರೆ ಆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ಇಲ್ಲದೆ ಇರೋರು. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಆಮೇಲೆ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡಿ. ಮೊಬೈಲ್ ನಂಬರು ಮತ್ತು ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ಇಲ್ಲಿ ನೋನು ಅಂತ ಕಾಣಿಸ್ತಿದೆ ಅಲ್ವಾ, ಮುಂದೆ ಇಲ್ಲಿ ಎಸ್ನೋ ಅಂತ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ 2 ಸತಿ. ನಂತರ ಇಲ್ಲಿ ಸೆಂಡ್ OTP ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಅಂದರೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಎಂಟರ್ OTP ಅಂತ ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ಪೇಸ್ಟ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ ನಂತರ ಇಲ್ಲಿ ಫಿಂಗರ್ ಪ್ರಿಂಟು LRIS ಅಂತಲೂ ಬರುತ್ತೆ ಮತ್ತು OTP ಅಂತ ಬರುತ್ತೆ. ನೀವು ಇದು OTP ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಕ್ಯಾಪ್ಚನ ಕರೆಕ್ಟಾಗಿ, ಇದು ಕ್ಯಾಪ್ಚ ಯಾವ ರೀತಿ ಇದೆ ಅದೇ ಥರನೇ ನೀವು ಕ್ಯಾಪ್ಚನ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರನೇ ಮುಂದಿನ ಪೇಜ್ ನಿಮಗೆ ಓಪನ್ ಆಗುತ್ತೆ. ಈಗ ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ಈ ಶ್ರಮ್ ಪೋರ್ಟಲ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿರ್ಬೋದು ಗ್ರೀನ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ನೋಡ್ಕೊಳ್ಳಿ, ಬಂತು. ದಿಸ್ ಆಧಾರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಆನ್ ಈ ಶ್ರಮ್ ಪೋರ್ಟಲ್ ಟು ಅಪ್ಡೇಟ್ ಪ್ರೊಫೈಲ್ ಆರ್ ಡೌನ್ಲೋಡ್ EVN ಕಾರ್ಡ್ ಪ್ಲೀಸ್ ಕ್ಲಿಕ್ ಹಿಯರ್. ಅಂದರೆ ನೀವು ಈಗ ನಿಮ್ಮ ಈ ಶ್ರಮ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಥವಾ ಅಪ್ಡೇಟ್ ಅಂದರೆ ತಿದ್ದುಪಡಿ ಮಾಡ್ಕೋಬೇಕು ಅಂತಂದರೆ, ಏನಾದರೂ ಈಗ ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಚನ ಎಂಟರ್ ಮಾಡಿ. ಮೊಬೈಲ್ ನಂಬರು ಮತ್ತು ಕ್ಯಾಪ್ಚನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಳಿ ಸೆಂಡ್ OTP ಅಂತ ಕಾಣಿಸ್ತಿರ್ಬೋದು ಗ್ರೀನ್ ಕಲರಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಮತ್ತೊಮ್ಮೆ ಈಗ ಕಾಪಿ ಮಾಡಿಕೊಂಡು ಇಲ್ಲಿ ಎಂಟರ್ OTP ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಇಲ್ಲಿ ಪೇಸ್ಟ್ ಮಾಡಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೊಮ್ಮೆ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತೊಂದು ಸತಿ ನಿಮ್ಮ ಆಧಾರ್ ನಂಬರು ಮತ್ತು ಈಗ ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಆಪ್ಷನ್ಸ್ ಬರುತ್ತಲ್ಲ OTP, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಎಂಟರ್ ಕ್ಯಾಪ್ಚ ಅಂತ ಬರುತ್ತೆ, ಕ್ಯಾಪ್ಚನ ಎಂಟರ್ ಮಾಡಿ. ಆಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇನ್ನೊಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ OTPನ ನಾನು ಎಂಟರ್ ಮಾಡಿದ ನಂತರ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೇಟ್ ಮಾಡಿದ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಯಿತು. ಅಪ್ಡೇಟ್ EKYC ಇನ್ಫಾರ್ಮೇಷನ್ ಅಂತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ ವೆಲ್ಕಮ್ ಅಂತ ಬಂತು, ಅವ್ರ ನೇಮು ಬಂತು. ಮುಂದೆ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಥವಾ ಡೌನ್ಲೋಡ್ EVN ಕಾರ್ಡು ಮತ್ತು ಫೈಂಡ್ ಎಲಿಜಿಬಲ್ ಸ್ಕ್ಯಾಮ್ಸ್ ಬಗ್ಗೆನೂ ಕೇಳುತ್ತೆ.
ಈಗ ನೋಡ್ಕೊಳ್ಳಿ, ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವೇನಾದರೂ ಪರ್ಸ್ನಲ್ ಇನ್ಫಾರ್ಮೇಷನ್ನ ನೀವು ಈಗ ಎಡಿಟ್ ಮಾಡ್ಕೋತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ, ನೀವು ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು, ಅಂದರೆ ತಿದ್ದುಪಡಿ ಮಾಡ್ಕೋಬೋದು. ನಂತರ ಇಲ್ಲಿ ಬ್ಯಾಕ್ ಅಂತ ಇದೆ, ಅದ್ರ ಮೇಲೆ ಬಂದು ಇಲ್ಲಿ ನೀವೇನಾದರೂ ಅಡ್ರೆಸ್ ಏನಾದರೂ ತಪ್ಪಾಗಿ ಕೊಟ್ಟಿದ್ದರೆ ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಜುಕೇಷನ್ ಆ್ಯಂಡ್ ಇನ್ಕಮ್ ಅಂತ ಬರುತ್ತೆ. ನೀವೇನಾದರೂ ಎಜುಕೇಷನ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ತಪ್ಪಾಗಿ ಆ್ಯಡ್ ಮಾಡಿದ್ದಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು ತಿದ್ದುಪಡಿ ಮಾಡಿಕೊಂಡು. ನಂತರ ಇಲ್ಲಿ ಅಕ್ಯುಪಿಕೇಷನ್ ಆ್ಯಂಡ್ ಸ್ಕಿಲ್ಸ್ ಬಗ್ಗೆ ನೀವು ಏನೇನು ಜಾಬ್ ಮಾಡ್ತೀರಾ, ಅಂದರೆ ನೀವು ಏನೇನು ಕೆಲಸ ಮಾಡ್ತೀರಾ ಅದನ್ನು ರಾಂಗಾಗಿ ಎಂಟರ್ ಮಾಡಿದ್ದಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೋಬೋದು. ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ನೀವು ಬೇರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತೀರಿ ಅಂತಂದ್ರೂ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತು ಕರೆಕ್ಟಾಗಿರೋ ಅಂದರೆ ನೀವು ಅನದರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಪ್ರಿವ್ಯೂ ಪ್ರೊಫೈಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲು ಕ್ಲಿಕ್ ಆಗುತ್ತೆ. ನಂತರ ಬ್ಯಾಕ್ ಬಂದರೆ ಇಲ್ಲಿ ಡೌನ್ಲೋಡ್ UAN ಕಾರ್ಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರ ಕಾರ್ಡ್ ಇಲ್ಲಿ ಶೋ ಆಗುತ್ತೆ, ನೀವು ಡೌನ್ಲೋಡು ಮಾಡ್ಕೋಬೋದು. ನಂತರ ಬ್ಯಾಕ್ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.